ನಮಸ್ಕಾರ ಭಕ್ತರೇ. ನಾವು ಪ್ರತಿದಿನ ಪ್ರತಿಯೊಂದು ಪೂಜೆಯ ಕೊನೆಯಲ್ಲಿ ಒಂದು ಕೆಲಸ ಖಂಡಿತವಾಗಿ ಮಾಡುತ್ತೇವೆ. ಅದೇ ದೇವಿಗೆ ಆರತಿ. ಆದರೆ ಒಂದು ಪ್ರಶ್ನೆ, ದೇವಿಗೆ ಬೆಳಕು ಬೇಕೇ? ಅವಳು ಸ್ವತಃ ಜಗತ್ತಿಗೆ ಬೆಳಕು ಕೊಡುವ ಶಕ್ತಿಯಲ್ಲವೇ? ಹಾಗಾದ್ರೆ ದೇವಿಗೆ ಆರತಿ ಯಾಕೆ ಮಾಡುತ್ತೇವೆ? ಇದಕ್ಕೆ ಉತ್ತರ ಸಾಮಾನ್ಯವಲ್ಲ. ಇದು ಆಧ್ಯಾತ್ಮಿಕ ರಹಸ್ಯ. ಆರತಿ ಎಂದರೆ ಏನು? ಆರತಿ ಎಂದರೆ ಕೇವಲ ದೀಪ ತಿರುಗಿಸುವ ಕ್ರಿಯೆಯಲ್ಲ. ಆರತಿ ಎಂದರೆ ನಮ್ಮೊಳಗಿನ ಅಂಧಕಾರವನ್ನು ದೇವಿಯ ಮುಂದೆ ಒಪ್ಪಿಸುವ ಕ್ರಿಯೆ. ದೀಪದ ಜ್ವಾಲೆ ಎಂದರೆ ಅಹಂಕಾರವನ್ನು ಸುಡುವ ಶಕ್ತಿ, ಅಜ್ಞಾನವನ್ನು ನಾಶ ಮಾಡುವ ಜ್ಞಾನ, ಭಯವನ್ನು ಕರಗಿಸುವ ಧೈರ್ಯ. ನಾವು ದೇವಿಗೆ ಆರತಿ ತಿರುಗಿಸುವಾಗ ನಮ್ಮ ಜೀವನದ ಎಲ್ಲ ನೋವು, ಎಲ್ಲ ಕತ್ತಲೆ, ಎಲ್ಲ ಗೊಂದಲಗಳನ್ನು ಆ ಬೆಳಕಿನಲ್ಲಿ ಕರಗಿಸುತ್ತೇವೆ. ದೀಪದ 5 ಅರ್ಥಗಳು. ಆರತಿಯ ದೀಪಕ್ಕೆ 5 ಮುಖಗಳಿವೆ ಎಂದು ಶಾಸ್ತ್ರ ಹೇಳುತ್ತದೆ. 1 ಅಗ್ನಿ, ಶುದ್ಧೀಕರಣ. 2 ಬೆಳಕು, ಜ್ಞಾನ. 3 ತಾಪ, ತಪಸ್ಸು. 4 ಚಲನೆ, ಜೀವಶಕ್ತಿ. 5 ನಿಶ್ಶಬ್ದ, ಆತ್ಮಶಾಂತಿ. ಈ 5 ಶಕ್ತಿಗಳೇ ನಮ್ಮ ಜೀವನದಲ್ಲಿ ಸಮತೋಲನ ತರುತ್ತವೆ. ದೇವಿಗೆ ಆರತಿ ಮಾಡಿದಾಗ ಏನಾಗುತ್ತದೆ? ಪುರಾಣಗಳಲ್ಲಿ ಹೇಳಲಾಗುತ್ತದೆ, ಆರತಿಯ ಸಮಯದಲ್ಲಿ ದೇವಿಯ ಚೈತನ್ಯ ಸಕ್ರಿಯವಾಗುತ್ತದೆ. ಅದು ಕೇವಲ ಮೂರ್ತಿಯಲ್ಲ, ಪೂಜೆ ಮಾಡುವ ವ್ಯಕ್ತಿಯ ಮನಸ್ಸಿನಲ್ಲಿ. ಅದಕ್ಕಾಗಿ ಆರತಿಯ ಸಮಯದಲ್ಲಿ ಮನಸ್ಸು ಶಾಂತವಾಗಿದ್ದರೆ, ಪ್ರಾರ್ಥನೆ ನಿಜವಾದರೆ ದೇವಿ ತಕ್ಷಣ ಸ್ಪಂದಿಸುತ್ತಾಳೆ. ಯಾಕೆ ಆರತಿಯ ಬೆಳಕನ್ನು ಕಣ್ಣಿಗೆ ತಾಗಿಸುತ್ತೇವೆ? ಇದು ಬಹಳ ಆಳವಾದ ಪ್ರಶ್ನೆ. ಕಣ್ಣಿಗೆ ಆರತಿ ತಾಗಿಸುವುದು ಅಂದರೆ ದೇವಿಯ ಬೆಳಕು ನನ್ನ ದೃಷ್ಟಿಯಾಗಲಿ ಎನ್ನುವ ಪ್ರಾರ್ಥನೆ. ನಾನು ತಪ್ಪು ನೋಡಬಾರದು, ನಾನು ಅಸೂಯೆ ನೋಡಬಾರದು, ನಾನು ದ್ವೇಷ ನೋಡಬಾರದು. ನನ್ನ ಕಣ್ಣುಗಳಿಂದ ದೇವಿಯ ಕರುಣೆ ಹೊರಬರಲಿ ಎನ್ನುವ ಭಾವನೆ ಅದು. ಓಂ. ಆರತಿ ಸಮಯದಲ್ಲಿ ದೇವಿ ಪರೀಕ್ಷೆ ಮಾಡುತ್ತಾಳೆ. ಹೌದು, ಇದು ಕಠಿಣ ಸತ್ಯ. ಆರತಿ ಸಮಯದಲ್ಲಿ ನಿಮ್ಮ ಮನಸ್ಸು ಎಲ್ಲಿದೆ ಎಂದು ದೇವಿ ನೋಡುತ್ತಾಳೆ. ದೀಪ ತಿರುಗಿಸುತ್ತಾ ಮನಸ್ಸು ಬೇರೆಡೆ ಇದ್ದರೆ ಆರತಿ ಪೂರ್ಣವಾಗುವುದಿಲ್ಲ. ಆದರೆ ಕಣ್ಣು ಮುಚ್ಚಿ ಮನಸ್ಸನ್ನು ದೇವಿಗೆ ಕೊಟ್ಟರೆ ಆ ಕ್ಷಣವೇ ದೇವಿಯ ಅನುಗ್ರಹ ಶುರುವಾಗುತ್ತದೆ. ಮಹಿಳೆಯರು ಆರತಿ ಮಾಡುವುದು ವಿಶೇಷ ಯಾಕೆ? ಶಾಸ್ತ್ರ ಹೇಳುತ್ತದೆ, ಸ್ತ್ರೀ ಶಕ್ತಿ ಈಕ್ವಲ್ಸ್ ದೇವಿ ಶಕ್ತಿ. ಮನೆಯಲ್ಲಿನ ತಾಯಿ ಆರತಿ ಮಾಡುವಾಗ ಅವಳ ಕೈಯಲ್ಲಿ ಸ್ವತಃ ದೇವಿಯ ಶಕ್ತಿ ಪ್ರವೇಶಿಸುತ್ತದೆ. ಅದಕ್ಕಾಗಿ ಮನೆಯ ಆರತಿ ಪೂರ್ಣ ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತದೆ. ಆರತಿ ಧ್ವನಿಯ ರಹಸ್ಯ. ಆರತಿ ಸಮಯದಲ್ಲಿ ಘಂಟೆ ಶಬ್ದ ಯಾಕೆ? ಘಂಟೆ ಶಬ್ದ ಅಂದರೆ ನಕಾರಾತ್ಮಕ ಶಕ್ತಿಗೆ ಎಚ್ಚರಿಕೆ. ಅದು ಹೇಳುತ್ತದೆ, ಇಲ್ಲಿ ದೇವಿಯ ಬೆಳಕಿದೆ, ಇಲ್ಲಿ ನಕಾರಾತ್ಮಕತೆಗೆ ಜಾಗ ಇಲ್ಲ. ಓಂ. ಆರತಿ ಯಾವ ಸಮಯದಲ್ಲಿ ಶಕ್ತಿಶಾಲಿ? ಬೆಳಗ್ಗೆ ಸೂರ್ಯೋದಯದ ವೇಳೆ ಮತ್ತು ಸಂಜೆ ಸೂರ್ಯಾಸ್ತದ ವೇಳೆ ಆರತಿ ಮಾಡಿದರೆ ಆ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಭೂಮಿಗೆ ಹೆಚ್ಚು ಇಳಿಯುತ್ತವೆ. ಅದಕ್ಕಾಗಿ ಸಂಜೆಯ ಆರತಿ ಬಹಳ ಶಕ್ತಿಶಾಲಿ. ಆರತಿ ಮುಗಿದರೂ ಬೆಳಕು ಆರಬಾರದು. ಪೂಜೆ ಮುಗಿದ ಮೇಲೆ ದೀಪ ಆರಿಬಿಡುತ್ತೇವೆ, ಆದರೆ ನಮ್ಮೊಳಗಿನ ಬೆಳಕು ಆರಬಾರದು. ಆರತಿ ಎಂದರೆ ಒಂದು ಕ್ಷಣದ ಕ್ರಿಯೆಯಲ್ಲ, ಅದು ಒಂದು ಜೀವನದ ಮಾರ್ಗ. ನೀವು ದಿನವೂ ಸತ್ಯಕ್ಕೆ ಆರತಿ ಮಾಡಿದರೆ, ಧರ್ಮಕ್ಕೆ ಆರತಿ ಮಾಡಿದರೆ, ಕರುಣೆಗೆ ಆರತಿ ಮಾಡಿದರೆ ನಿಮ್ಮ ಜೀವನವೇ ಪೂಜೆಯಾಗುತ್ತದೆ. ಓಂ. ಅಂತಿಮ ಸಂದೇಶ. ಮುಂದಿನ ಬಾರಿ ದೇವಿಗೆ ಆರತಿ ಮಾಡುವಾಗ ಕೇವಲ ಕೈಯಲ್ಲ, ಮನಸ್ಸನ್ನೂ ತಿರುಗಿಸಿ. ಯಾಕೆಂದರೆ ದೀಪದ ಬೆಳಕು ಕ್ಷಣಿಕ, ಆದರೆ ದೇವಿಯ ಕೃಪೆ ಶಾಶ್ವತ.